ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಲ್ವಾ, ಸೊ ಶ್ರೀಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನಮ್ಮನೇಲಿ ಈ ಹಬ್ಬನ ಅಂತ ನೀನು ಗ್ರ್ಯಾಂಡಾಗಿ ಏನೂ ಮಾಡಲ್ಲ. ಸಿಂಪಲ್ಲಾಗಿ ಅವಲಕ್ಕಿ ಕೃಷ್ಣನಿಗೆ ಫೇವ್ರೇಟ್, ಇಷ್ಟವಾದ ತಿಂಡಿ ಅವಲಕ್ಕಿ ಅಲ್ವಾ. ಹಾಗಾಗಿ ಅವಲಕ್ಕಿ ಮತ್ತು ಲಾಡುಂಡೆನ ಹೆಸರು ಪಾಯಸ ಇದನ್ನು ಮಾಡ್ತೀವಿ. ಯೂಶ್ವಲಿ ಹೆಸರುಂಡೆನ ಮಾಡಿದ್ರು ಅತ್ತೆ. ಹೆಸರುಂಡೆ ಅವಲಕ್ಕಿನ ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಹಣ್ಕಾಯಿ ಮಾಡಿ ಪೂಜೆ ಮಾಡಿಬಿಡ್ತೀವಿ. ಇಷ್ಟೇ ನಾವು ಕೃಷ್ಣಾಷ್ಟಮಿ ಸೆಲೆಬ್ರೇಟ್ ಮಾಡೋದು ಅಂದರೆ ಇಷ್ಟೇ. ಹಾಗೆ ಇವತ್ತು ಶ್ರೇಯನ್ಗೆ ಸ್ಕೂಲಲ್ಲಿ ಗಾಯತ್ರಿ ಮಂದಿರ ಅಂತ ಒಂದಿದೆ, ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಪ್ರಯುಕ್ತ ಅವರೆಲ್ಲರಿಗೂ ಕೃಷ್ಣ ವೇಷ ಸ್ಪರ್ಧೆ ಹಾಗೂ ಕಾಂಪಿಟೇಷನ್ ಇದೆ ಅಲ್ವಾ, ಅದು ಇದೆ. ಹಾಗಾಗಿ ನಾನು ಇವತ್ತು 3:30 ಟೈಮಿಂಗ್ಸ್ ಕೊಟ್ಟಿರೋದ್ರಿಂದ ನಾನು ಅಷ್ಟರೊಳಗೆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಅವನಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡಬೇಕು. ಇವತ್ತು ಶ್ರೇಯನ್ಗೆ ಸಡನ್ನಾಗಿ ಕೀಬೋರ್ಡ್ ನೆನಪಾಗಿಬಿಟ್ಟಿದೆ. ಆ್ಯಕ್ಚುಲಿ ಇದು ಸಾತ್ವಿಕ್ದು, ಅವನ ಅಣ್ಣಂದು. ಏನೋ ಮ್ಯೂಸಿಕ್ ಕ್ಲಾಸಿಗೆ ಹೋಗದೆ ತುಂಬ ಟೈಮ್ ಆಯ್ತಲ್ಲ, ಸೊ ಟಿ ವಿಲಿ ಏನೋ ನೋಡಿಬಿಟ್ಟು ಅವನಿಗೆ ನೆನಪಾಗ್ಬಿಟ್ಟಿದೆ. ಅಮ್ಮ ಕೀಬೋರ್ಡ್ ಬೇಕು ಅಂತ ಹೇಳಿದ್ದ, ಅದನ್ನು ಇಲ್ಲೋ ಎತ್ತಿಟ್ಬಿಟ್ಟಿದ್ದೆ. ಅಂತೂ ಇಂತೂ ಸಿಕ್ತು, ತೆಕ್ಕೊಟ್ಟೆ. ಸ್ವಲ್ಪ ಹೊತ್ತು ಪ್ಲೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಪ್ಲೇ ಮಾಡ್ತಾಯಿದ್ದ. ಆ್ಯಂಡ್ ಬೆಳಿಗ್ಗೆ ತಿಂಡಿ ಕೂಡ ಸರಿಯಾಗಿ ತಿಂದಿರಲಿಲ್ಲ, ಅದಕ್ಕಾಗಿ ನಾನು ಮಕ್ಕನ ಚೂರು ಫ್ರೈ ಮಾಡಿಕೊಡೋಣ ಅಂತ ಮಾಡಿಕೊಟ್ಟೆ. ಏನದು ಅಕ್ಕ, ನಂಗೆ ಇಷ್ಟ ಅಲ್ವಾ, ತಿನ್ನು. ಬಿಸಿನಾ? ಚೆನ್ನಾಗಿದೆಯಾ? ಇಲ್ಲಿ ನಾನು ಕಷಾಯ ಪೌಡ್ರು ಖಾಲಿಯಾಗಿತ್ತು, ಹಾಗಾಗಿ ಬೇರೆ ಏನೂ ಹಾಕ್ತೀನಿ. ಪ್ಲೇನಾಗಿ ಜೀರಿಗೆ, ಕೊತ್ತಂಬರಿ ಇಷ್ಟು ಮಾತ್ರ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ ಅಂಥೇಳಿ ಹುರ್ಕೋತಾ ಇದ್ದೀನಿ. ಬಟ್ ಪೌಡ್ರ್ ಮಾಡ್ಕೊಂಡಿರೋ ನನ್ನ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಇಷ್ಟು ಹುರಿದಿಟ್ಕೊಂಡಿರೋ ವಿಡಿಯೋ ಮಾತ್ರ ಮಾಡಿಕೊಂಡೆ, ಅದನ್ನೇ ಹಾಕಿದ್ದೀನಿ. ಏನಿಲ್ಲ, ಜಸ್ಟ್ ಸ್ಮೆಲ್ಲು, ನಮಗೆ ಬೇರೆ ಫ್ಲೇವರ್ ಏನೂ ಬೇಡ ಅಂದರೆ ಇಷ್ಟು ಮಾತ್ರ ನಾವು ಪೌಡ್ರ್ ಮಾಡ್ಕೊಂಡು ಡೈಲಿ ಯೂಸ್ ಮಾಡ್ಕೋಬೋದು, ಮಕ್ಕಳಿಗೂ ಕೊಡ್ಬೋದು. ಹಾಗೆ ಇಲ್ಲಿ ಕಾಳುಗಳನ್ನು, ಹೆಸರು ಕಾಳು ಹಾಗೂ ಅಲಸಂದೆ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ನಿನ್ನೆ. ಅದನ್ನು ಮೊಳಕೆ ಬರ್ಸೋಣ ಅಂತ ಹೇಳಿಬಿಟ್ಟು ಅದನ್ನು ಬಾಕ್ಸಿಗೆ ಹಾಕಿಟ್ಕೊಂಡಿದ್ದೆ. ಮೊಳಕೆ ಬರ್ಸೋಣ, ಬಟ್ಟೆ ಕಟ್ಟಿಬಿಟ್ಟು ಟೈಟಾಗಿ ಕಟ್ಟಿ ನಾವಿಟ್ರೂ ಅದು ಮೊಳಕೆ ಬರುತ್ತೆ. ಇಲ್ಲದಿದ್ದರೆ ಸ್ವಲ್ಪ ಡ್ರೈ ಮಾಡಿಬಿಟ್ಟು, ಡ್ರೈ ಅಂದರೆ ನೀರೆಲ್ಲ ಕ್ಲೀನಾಗಿ ಆರೋ ಥರ ಇಟ್ಕೊಂಡು ಅದನ್ನು ಪಾತ್ರೆಯಲ್ಲಿ ಮುಚ್ಚಿಟ್ಕೊಂಡ್ರೆ ಆವಾಗಲೂ ಮೊಳಕೆ ಬರುತ್ತೆ. ಸೊ ವೆದರ್ ಹೆಂಗಿರುತ್ತೆ ಹಾಗೆ, ತುಂಬ ಚಳಿ ಅಥವಾ ಮಳೆಗಾಲದಲ್ಲಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ. ಬೇಸಿಗೆಲೆಲ್ಲ ತಕ್ಷಣ ಬಂದುಬಿಡುತ್ತೆ, ಜಸ್ಟ್ ನಾವು ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಸಾಕು. ಅಲಸಂದೆ ಕಾಳು ಅಂದರೆ ಪಲ್ಯಕ್ಕೆ, ಚಪಾತಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ನೆನೆಸಿಟ್ಕೊಂಡೆ. ಹೆಸರು ಕಾಳು ನಾನು ಸಲಾಡೆಲ್ಲ ಮಾಡ್ತಿರ್ತೀನಲ್ವ, ಅದಕ್ಕೆ. ನಂತರ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ತೊಳ್ಕೊಂಬಿಡೋಣ ಅಂಥೇಳಿ ತೊಳ್ಕೊತಾ ಇದ್ದೆ. ಬೆಳಿಗ್ಗೆ ತಿಂಡಿಗೆ ಮಸಾಲೆ ದೋಸೆ ಮಾಡಿದ್ದೆ. ಪಾತ್ರೆಗಳು ಯಾವುದೂ ವಾಶ್ ಮಾಡೇ ಇರಲಿಲ್ಲ. ಆ್ಯಂಡ್ ಸಮ್ಟೈಮ್ ಏನಾಗುತ್ತೆ, ಸೊ ಜಾಸ್ತಿ ಪಾತ್ರೆ ಇಲ್ಲ ಅಲ್ವಾ, ಇದೊಂದು ಆದ ತಕ್ಷಣ ತೊಳ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡೋಷ್ಟೊತ್ತಿಗೆ ಸಿಂಕ್ ಫುಲ್ ಪಾತ್ರೆಗಳಾಗ್ಬಿಡುತ್ತೆ. ಅದ್ರ ಬದಲು ಒಂದೇ ಸಲ ಎಲ್ಲ ಹಾಕೊಂಡು ತೊಳೆಯೋ ಬದಲು ಎರಡೆರಡೆ ತೊಳ್ಕೊಳ್ಳೋದು ಬೆಟರು ಅಂತ ಹೇಳಿಬಿಟ್ಟು ನಾನು ತುಂಬ ಸಲ ಅನ್ಕೋತೀನಿ. ಬಟ್ 1 by 1 ಕೆಲಸ ಇರೋದ್ರಿಂದ ಬೆಳಿಗ್ಗೆ ಮುಂಚೆ ಆಗೋದೇ ಇಲ್ಲ, ಹಾಗಾಗಿ ಪಾತ್ರೆಗಳೆಲ್ಲ ತುಂಬ ಉಳ್ಕೊಂಬಿಟ್ಟಿತ್ತು. ಆ್ಯಂಡ್ ಇವತ್ತು ದೋಸೆ ಹಿಟ್ಟಿಗೆ ಪಡ್ಡು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸೆಲ್ಲ ಹೆಚ್ಚಾಕ್ಬಿಟ್ಟು ಪಡ್ಡು ಕೂಡ ಮಾಡಿದ್ದೆ ಬಾಕ್ಸಿಗೆ. ದೋಸೆನೂ ಇತ್ತು, ಪಡ್ಡು 2 ತಿಂಡಿನೂ ಮಾಡಿದ್ದೆ. ಸ್ವಲ್ಪ ಚಟ್ನಿ ಪುಡಿ ಎಲ್ಲ ಇತ್ತು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಟ್ರೈ ಮಾಡಿದೆ, ಚೆನ್ನಾಗಾಗಿತ್ತು ಟೇಸ್ಟು. ಉದ್ದಿನ ದೋಸೆ ಹಿಟ್ಟು ಏನಾದ್ರು ಮಾಡಿದ್ವಿ ಅಂದರೆ ಅದು ಉಳಿತು ಅಂದರೆ ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚಾಕ್ಕೊಂಡು ಪಡ್ಡು ಮಾಡಿದ್ರು ತುಂಬ ಚೆನ್ನಾಗುತ್ತೆ. ಇದಕ್ಕೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಅಥವಾ ಚಟ್ನಿ ಪುಡಿ ತುಂಬ ಟೇಸ್ಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕಡಲೆ ಪಲ್ಯ ಹಾಗೂ ಟೊಮೆಟೊ ಸಾರು ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹೇಗೆ ಅಂದರೆ ಮಳೆಗಾಲ ಅಲ್ವಾ, ಕಡಲೆ ಯೂಶ್ವಲಿ ಇದ್ದೇ ಇರುತ್ತೆ. ಇದನ್ನು ಒಂದು ಸ್ವಲ್ಪ ನೀರಿಗೆಲ್ಲ ಹಾಕಿಟ್ಕೊಂಡ್ರೆ ಒಂದು 3 days ಅಂತೂ ಯೂಸ್ ಮಾಡೋಕ್ಕಾಗಲ್ಲ. ನಂತರ ನಾವು ಇದು ಯೂಸ್ ಮಾಡ್ಬೋದು. ಸೊ ಅಂದರೆ ಯಾರೋ ಕೊಟ್ಟಿದ್ರು, ಅದನ್ನು ಹಾಗೆ ಇಟ್ಕೊಂಡಿದ್ದೆ. ಇವತ್ತು ಅಂದರೆ ನಾವು ಈ ಶೇಪ್ ಕಟ್ ಮಾಡಿರ್ತೀವಿ, ಇದು ಸಾಂಬಾರಿಗೆ ಮತ್ತು ಸ್ವೀಟ್ ಪಲ್ಯಕ್ಕೆ ಆಗುತ್ತೆ. ಮತ್ತು ಇನ್ನೂ ಸಣ್ಣ ತುರಿ ಮಾಡಿ ಇಟ್ಕೊತೀವಿ, ಅದನ್ನು ಸಾಸಿವೆ ತಂಬುಳಿ ಎಲ್ಲ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡ್ಕೋಬೋದು, ಖಾರ ಪಲ್ಯ ಎಲ್ಲದು. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು 2-3 ಸಲ ವಾಶ್ ಮಾಡಿಕೊಂಡು ನೀರಿಗೆ ಹಾಕಿಟ್ಟಿರ್ತೀವಲ್ಲ, ವಾಶ್ ಮಾಡಿಕೊಂಡು ಈಗ ಕಡಲೆ ಪಲ್ಯಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ, ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಬೇವಿನ ಸೊಪ್ಪು, ಒಣಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು.
ಒಣಮೆಣಸು ಇಲ್ಲಿ ಮರ್ತ್ಬಿಟ್ಟಿದ್ದೀನಿ ನಾನು ಹಾಕ್ಕೊಳ್ಳೋದು. ವಾಯ್ಸ್ ಓವರಲ್ಲಿ ಒಣಮೆಣಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಬಟ್ ಒಣಮೆಣಸು ಹಾಕ್ಕೋಬೇಕು. ನಂತರ ಇದು ಒಗ್ಗರಣೆಗೆ ಏನು ಹಾಕ್ಕೊಂಡಿರ್ತೀವಲ್ಲ, ಬೇಳೆಗಳೆಲ್ಲ ಕೆಂಪಾದ ತಕ್ಷಣ ನಾವು ಗಳೆಲ್ಲ ಏನು ವಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಫುಲ್ ಡ್ರೈ ಆಗೋ ತನಕ ನಾವು ಹುರ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಒಂದು ಸ್ಪೂನಲ್ಲ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರೆಲ್ಲ ಫ್ರೈ ಆಗೋ ತನಕ. ಕಡಲೆ ಪಲ್ಯಕ್ಕೆ ಏನು ಮಸಾಲೆ ಬೇಕು ಅಂದರೆ ನಾವು ಮಾಮೂಲಿ ಸಾಂಬಾರಿಗೆ ಏನು ಹುರ್ಕೋತೀವಲ್ವ ಅದೇ ಥರ ಸೇಮ್ ಮೆಥಡಲ್ಲೇ ಜೀರಿಗೆ, ಕೊತ್ತಂಬರಿ, ಒಣಮೆಣಸು, ಸಾಸಿವೆ, ಒಂದು 4 ಮೆಂತ್ಯ, ಇದನ್ನು ಬಾಣಲೆಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಲಿಟ್ಕೊಂಡು ಹುರ್ಕೋಬೇಕಾಗತ್ತೆ. ಹುಳಿಗೆ ಒಂದು ಪುಟ್ಟು ಉಂಡೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕಾಗತ್ತೆ. ಈ ಥರ ಫುಲ್ ಅದರಲ್ಲಿ ಏನು ನೀರು ಇರುತ್ತಲ್ಲ ಅದು ಫುಲ್ ಡ್ರೈ ಆಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಅದು ಹಾಗೆ ಹುರ್ಕೊಳ್ಳೋ ಅಷ್ಟೊತ್ತಿಗೂ ಚೆನ್ನಾಗಿ ಬೆಂದಿರುತ್ತೆ. ಅಂದರೆ ಅದು ಬೆಂತು ಅಂತ ಆಗೋದೇ ಇಲ್ಲ ಕಡಲೆ, ಯಾಕಂದರೆ ಅದರದ್ದು ಗುಣನೇ ಹಾಗೆ. ಕಡಲೆನ ಎಷ್ಟು ಬೇಯಿಸಿದ್ರೂ ಬೇಯ್ತಾನೆ ಇರುತ್ತೆ ಹೊರತು ಬೇರೆ ಏನು ಟೇಸ್ಟ್ ಏನು ಚೇಂಜ್ ಆಗೋಲ್ಲ ಅದರಲ್ಲಿ. ಕಡಲೆನೆಲ್ಲ ಹುರ್ಕೊಂಡಾಗಿದೆ. ಈಗ ಮಿಕ್ಸಿ ಮಾಡ್ಕೊಂಬಿಡ್ತೀನಿ. ಏನು ಹುರ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಇದಕ್ಕೆ ನಾವು ಬೇರೆ ಏನೂ ಹಾಕದೇ ಇರೋದ್ರಿಂದ, ಬೇಳೆಯಿಂದ ಏನು ಹಾಕದೇ ಇರೋದ್ರಿಂದ ಕಾಯಿ ಸ್ವಲ್ಪ ಜಾಸ್ತಿ ಬೇಕು. ಸೊ ಕಾಯಿ ಹುರ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮಿಕ್ಸಿ ಮಾಡಿಕೊಂಡು ಇದನ್ನು ತಕ್ಷಣ ಅದಕ್ಕೆ ಏನು ಹುರ್ಕೋತಾ ಇರ್ತೀವಲ್ಲ ಕಡಲೆ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹುಣಸೆ ಹಣ್ಣು ಮಿಕ್ಸಿಗೆ ಹಾಕ್ಕೊಳ್ತಾನೆ, ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಬೇಡ ಅಂದರೆ ಹುಣಸೆ ಹಣ್ಣು ರಸನ ಈ ಕಡಲೆಗೆ ಹಾಕ್ಕೋಬೋದು. ಇಲ್ಲದೇ ಇದ್ದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಇನ್ನೂ ಈಸಿನೇ ಆಗೋಗುತ್ತೆ, ವೇಸ್ಟು ಆಗೋಲ್ಲ ಹುಣಸೆ ಹಣ್ಣು. ಸೊ ನಾನಿಲ್ಲಿ ಮಿಕ್ಸಿಗೆಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಹಾಕಿ ವಟ್ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನಾವು ಚಿಕ್ಕವರಿರ್ತಾಯಿಲ್ಲ, ಸ್ಕೂಲಿಂದ ಬಂದ ತಕ್ಷಣ ಅಮ್ಮನ ಹತ್ರ ಕೇಳ್ತಿದ್ವಿ. ಅಂದರೆ ಯೂಶ್ವಲಿ ಎಲ್ಲರೂ ಕೇಳ್ತೀವಿ, ಇವತ್ತೇನು ಹಸ್ಕೊಂಡು ಬಂದಿರ್ತೀವಲ್ಲ, ಇವತ್ತೇನು ಅಡುಗೆ, ಏನು ಊಟ ಅಂತ ಹೇಳ್ಬಿಟ್ಟು ಕೇಳಿದಾಗ ಅಮ್ಮ ಒಂದೊಂದು ಸಲ ಕಡಲೆ ಅಂತ ಹೇಳಿದಾಗಲಂತೂ ನನಗೆ ಇಷ್ಟನೇ ಆಗ್ತಿರಲಿಲ್ಲ. 3 ಮೈಲಿ ದೂರ ಓಡೋಗ್ಬಿಡ್ತಿದ್ದೆ, ಯಾಕಂದರೆ ನಂಗೆ ಕಡಲೆ ಸ್ಮೆಲ್ಲು ಅಂದರೂ ಇಷ್ಟನೇ ಆಗ್ತಾ ಇರಲಿಲ್ಲ. ಅಮ್ಮ ಕೂಡ ಕಡಲೆ ಪಲ್ಯ, ಅಕ್ಕಿ ರೊಟ್ಟಿ, ಕಡಲೆ ಉಪ್ಪಿನಕಾಯಿ ಇವೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಅತ್ತೆ ಮನೇಲಿ ಏನು ಅಂದರೆ ಅಲ್ಲಿ ಅಡುಗೆ ಇಲ್ಲಿ ಅಡುಗೆ ತುಂಬಾ ಡಿಫ್ರೆನ್ಸ್ ಇದೆ. ಅಮ್ಮ ಮನೇಲಿ ಮಾಡೋ ಐಟಮ್ ಎಲ್ಲ ಯಾವುದು ಇಲ್ಲಿ ಮಾಡಲ್ಲ. ಆ್ಯಂಡ್ ನಾನು ಕೆಲವೊಂದೆಲ್ಲ ಅಮ್ಮ ಮಾಡ್ತಿರೋದನ್ನು ಇಲ್ಲಿ ಮಾಡ್ತಿರ್ತೀನಿ, ಬಟ್ ಅದು ನನಗಿಷ್ಟ, ಇಲ್ಲಿದು ಇಷ್ಟನೇ. ಕಡಲೆ ಇಲ್ಲಿ ಸಾಂಬಾರು, ಸಾಸಿವೆ, ಉಪ್ಪಿನಕಾಯಿ ಕಡಿಮೆ ಇಲ್ಲಿ ಮಾಡೋದು. ಹಾಕ್ತಾರೆ ಲಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ, ಮಧ್ಯದಲ್ಲಿ ಇರಲಿ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು. ಬಟ್ ಅದು ಎಷ್ಟು ಟೇಸ್ಟಾಗಿರುತ್ತೆ, ಕಡಲೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಏನು ಟೇಸ್ಟಾಗಿರುತ್ತೆ ಗೊತ್ತಾ. ನಾವು ಈ ರುಬ್ಕೊಂಡಿರೋ ಮಸಾಲೆಗೆ ಒಂದು ಉಂಡೆ ಬೆಲ್ಲ ಹಾಕ್ಕೊಂಡು ರುಬ್ಕೋಬೋದು, ಮಿಕ್ಸಿಗೆ ಹಾಕ್ಕೋಬೋದು. ಇಲ್ಲದೇ ಇದ್ದರೆ ನಾನು ಇಲ್ಲಿ ತುರಿದಿಟ್ಕೊಂಡಿರೋ ಬೆಲ್ಲನ ಈ ಮಸಾಲೆ ಜೊತೆಲೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಲೆಗೆ ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಈ ಮಸಾಲೆ ಮತ್ತು ಬೆಲ್ಲ, ಹುಳಿ ಎಲ್ಲದು ಮಿಕ್ಸ್ ಆಗಿ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ಕಡಲೆ ಪಲ್ಯದ್ದು. ಇದನ್ನು ಸ್ವಲ್ಪ ಸಿಹಿ ಮಾಡೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಹಿ ನೋಡಿ ಹಾಕ್ಕೊಳ್ಳಿ, ಬಟ್ ಇದು ಸ್ವಲ್ಪ ಸ್ವೀಟ್ ಇದ್ರೇ ಚೆನ್ನಾಗಾಗುತ್ತೆ. ಆ್ಯಂಡ್ ಗಡಿಬಿಡಿಲಿ ಇಷ್ಟೆಲ್ಲ ವಿಡಿಯೋ ಮಾಡ್ಕೊಂಡೊಳಗೆ ಲಾಸ್ಟ್ ಟಚ್ ಏನಿದೆ ಅದನ್ನು ರೆಡಿಯಾಗಿರೋ ವಿಡಿಯೋನೇ ನಾನು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಎಲ್ಲಿ ಪ್ಲೇ ಮಾಡಿ ನೋಡಿ ಗ್ಯಾಲರಿಲೆಲ್ಲ ಹುಡುಕಿದ್ರು ಎಲ್ಲೂ ಸಿಕ್ಕಲಿಲ್ಲ. ಅರ್ಜೆಂಟಲ್ಲಿ ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಇಷ್ಟೇ.
ಸೊ ಇಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಫುಲ್ ಬಿಸಿ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಆ ಕಾಳಲ್ಲೇ ಪಲ್ಯ ರೆಡಿ ಆಗುತ್ತೆ. ನಾನೇನು ಈಗ ಅಂದರೆ ಮಧ್ಯಾಹ್ನ 3:30 ನಾನು ಅಲ್ಲಿರಬೇಕಲ್ವ, ಹಾಗಾಗಿ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ಕೊಳ್ಳೇ ಇಲ್ಲ ಅನಿಸುತ್ತೆ. ಸೊ ಎಲ್ಲ ರೆಡಿ ಆಯಿತು. ಊಟನೆಲ್ಲ ಮುಗಿಸ್ಕೊಂಡು ಅವನಿಗೆ ರೆಡಿ ಮಾಡಿ ಅವನಿಗೂ ಊಟ ಮಾಡಿಸಿ ಅವತ್ತು ಮಧ್ಯಾಹ್ನ ಮಲಗಿಸ್ಲೇ ಇಲ್ಲ. ಅವನಿಗೆ ಮಲ್ಕೊಂಡು ನಾನು ತಕ್ಷಣ ಹೊರಟು ಬಂದುಬಿಟ್ಟೆ. ಮಳೆ ಬೇರೆ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿತ್ತು. ನಾನು ಆ್ಯಕ್ಚುಲಿ ಬೇಗ ಬರಬೇಕು ಅಂತ ತುಂಬ ಅಂದ್ಕೊಂಡೆ. ಒಂದು 3:30 ಅಂದರೆ ಒಂದು 2 ಗಂಟೆಗಾದ್ರು ನಾನು ಇಲ್ಲಿರಬೇಕು. ಏನಾದರೂ ಉಳಿದಿದ್ದಿತ್ತು ಅಂದರೆ ಅಲ್ಲೇ ಹೋಗಿ ರೆಡಿ ಮಾಡಿದ್ರಾಯಿತು ಅಂತ. ಯಾಕಂದರೆ ಲಾಸ್ಟ್ ಇಯರ್ ಏನಾಗಿತ್ತು ಗೊತ್ತಾ, ಲಾಸ್ಟ್ ಇಯರ್ಗೂ 3:30ಗೆ ಟೈಮಿಂಗ್ಸ್ ಕೊಟ್ಟಿದ್ದರು. 3:30ಗೆ ಎಲ್ಲರೂ ಇಲ್ಲಿರಬೇಕು ಅಂತ ಹೇಳಿ. ಬಟ್ ನಾನೇನು ಮಾಡಿದೆ, ಹೇಗೂ 3:30 ಅಲ್ವಾ, ಹೋಗಿಬಿಡೋಣ ಬೇಗ, ಅಷ್ಟರೊಳಗೆ ಆಗುತ್ತೆ. ಅಂದರೆ ಲಾಸ್ಟ್ ಇಯರ್ ಏನಾಗಿತ್ತು, 3:30 ಎಲ್ಲ ಇನ್ನೂ ಬೇಗನೆ ಹೋಗಿದೆ ಫಸ್ಟ್, ಆದರೆ ಹಿಂದಿನ ಇಯರು ಬೇಗ ಹೋದರೆ. ಬಟ್ ಅಲ್ಲಿ ನಾನು ತುಂಬ ವೇಟ್ ಮಾಡಿದ್ದೆ. ಇವನು ಬೇರೆ 1 ವರ್ಷದ ಮಗು ಅಲ್ಲ, 1.5 ವರ್ಷದ ಮಗು. ಆವಾಗ ತುಂಬ ಹೊತ್ತು ವೇಟ್ ಮಾಡಿ ಅವ್ನು ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದ. ಹಾಗಾಗಿ ಬೇಗ ಹೋಗಿದ್ದೆ. ಬಟ್ ಲಾಸ್ಟ್ ಇಯರ್ ಏನು ಮಾಡಿದೆ, ಲೇಟಾಗಿ ಹೋಗಿಬಿಟ್ಟೆ. 3:30 ಅಂತ ಹೇಳಿದ್ರೆ ನಾನು 4 ಗಂಟೆಗೆ ಹೋದೆ. ಹೇಗೂ ರೆಡಿ ಮಾಡ್ತಿರ್ತಾರಲ್ವ ಅಂಥೇಳಿ. ಬಟ್ ಈ ಸಲ ಅದೇನಾಯಿತು, ಫಸ್ಟು ಸೆಕೆಂಡು ಥರ್ಡ್ ರೌಂಡು ಈ ರೀತಿ ಬರ್ತಾರೆ. ಬಂದು ಅವರು ಹೇಗಿದ್ದಾರೆ, ಡ್ರೆಸ್ ಎಲ್ಲ ಹೇಗಿದೆ, ಅವ್ರ ಬಿಹೇವಿಯರ್ ಹೇಗಿದೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಫಸ್ಟು ಸೆಕೆಂಡ್ ಥರ್ಡ್ ರೌಂಡಲ್ಲಿ. ಸೊ ತುಂಬ ಚಿಕ್ಕ ಮಕ್ಕಳಲ್ವಾ. ಸೊ ಥರ್ಡ್ ರೌಂಡ್ ಅಂದರೆ ನಾನು ಹೋಗೋಷ್ಟೊತ್ತಿಗೆ ಥರ್ಡ್ ರೌಂಡಲ್ಲಿ ಬಂದು ನೋಡ್ತಾಯಿದ್ರು. ನನಗೆ ಕೊಟ್ಟರೆ ತುಂಬ ಕ್ರೌಡು, ತುಂಬ ಅಂದರೆ ಒಂದು 300-400 ಗಟ್ಟಲೆ ಮಕ್ಕಳು, ಕೃಷ್ಣಗಳು ಬಂದಿರ್ತಾರೆ. ಸೊ ಅಷ್ಟು ಮಧ್ಯದಲ್ಲಿ ಇವ್ರು ಸೆಲೆಕ್ಟ್ ಮಾಡಬೇಕು ಫಸ್ಟು ಸೆಕೆಂಡ್ ಥರ್ಡ್ ರೌಂಡು ಬಂದುಬಿಟ್ಟು. ಆವಾಗ ನನಗೆ ಹೇಳಿದರು, ಇಷ್ಟು ಚೆನ್ನಾಗಿ ಮಗುನ ರೆಡಿ ಮಾಡ್ಕೊಂಡು ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ ಅಂತ ಹೇಳಿಬಿಟ್ಟು. ಥರ್ಡ್ ರೌಂಡ್ ಬಂದಾಗ ನಾನು ಅಲ್ಲಿಗೆ ಹೋದೆ ಅಂತ ಕೇಳಿದರು. ಸೊ ನನಗೆ ಅವಾಗ ತುಂಬ ಬೇಜಾರಾಯಿತು. ಏನು ಸಮಾಧಾನಕರ ಬಹುಮಾನ ಕೊಡ್ತಾರಲ್ಲ ಅದನ್ನು ತೊಗೊಂಡು ಬಂದ್ವಿ ನಾವು. ಬಟ್ ತುಂಬ ಬೇಜಾರಾಯಿತು ನನಗೆ, ಅಯ್ಯೋ ಇಷ್ಟು ಮಿಸ್ ಮಾಡ್ಕೊಂಡಲ್ಲ ಅಂತ. ಬಟ್ ಈ ಸಲ ಅದು ಮಾಡಬಾರ್ದು ಅಂತ ಅಂದ್ಕೊಂಡೆ. ಬಟ್ 3:30ಗಂತೂ ನಾನು ಹೋದೆ, ರೀಚ್ ಆದೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮು, ತುಂಬ ಕ್ರೌಡ್ ಇತ್ತು ಕೂಡ. ನನಗೆ 133 ನಂಬರ್ ಕೊಟ್ಟಿದ್ದರು. ಆ ಪ್ಲೇಸಲ್ಲಿ ನಾನು ಹೋಗಿ ಕೂತ್ಕೊಂಡು ಏನಾದರೂ ಪೆಂಡಿಂಗ್ ಉಳ್ಕೊಂಡಿದ್ದರೆ ನಾನು ಅವನಿಗೆ ರೆಡಿ ಮಾಡಿಕೊಂಡೆ. ಅಂದರೆ ಶಲ್ಯ ಅದೆಲ್ಲ ಬಿದ್ದೋಗ್ತಿತ್ತಲ್ವ, ಅದನ್ನೆಲ್ಲ ಹೋಗಿ ರೆಡಿ ಮಾಡಿಕೊಂಡೆ. ಬಟ್ ಅವ್ನಿಗೆ ಎಷ್ಟು ಪೇಷನ್ಸು, ಎಷ್ಟು ಇಷ್ಟಪಟ್ಟು ಹಾಕೋತಾನೆ ಡ್ರೆಸ್ಸು ಅಂದರೆ ನಂಗೆ ರಿಯಲಿ ಖುಷಿ ಆಯಿತು. ಲಾಸ್ಟ್ ಇಯರು ಹಾಗೆ ಮಾಡಿದೆ. ಈ ಸಲ ಒಂದು ಲಿಫ್ಟಿಗೂ ಆ ಕಡೆ ಈ ಕಡೆ ಹೋಗುತ್ತೆ ಅಂದ್ಬಿಟ್ಟು ನೀವು ನೀರು ಕುಡಿಲಿಲ್ಲ, ಒಂದು ಲೋಟ ಹಾಲು ಕೂಡ ಕುಡಿಲಿಲ್ಲ. ಬಾಯಾರಿಕೆ ಆಗುತ್ತೆ ಕುಡಿಕಂದ ಅಂತ ಎಷ್ಟು ಹೇಳಿದ್ರು ಅವ್ನು ಕುಡಿಲೇ ಇಲ್ಲ. ನನಗದು ತುಂಬ ಖುಷಿ ಆಯಿತು. ಬಟ್ ಇವನ ಅಣ್ಣ ಏನಂದರೆ ಅವ್ನಿಗೆ ಅವೆಲ್ಲ ಇಷ್ಟ ಆಗೋಲ್ಲ, ಮೊದಲಿಂದನೂ ಅಷ್ಟೇ ಏನೂ ಇಷ್ಟಪಟ್ಟು ಹಾಕ್ಸ್ಕೊತಾ ಇರಲಿಲ್ಲ. ಬಟ್ ಇವನಿಗೆ ಅದೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ನಿಗೆ ಮಾಡದಿರೋದೆಲ್ಲ ಇವನಿಗೆ ಮಾಡ್ಬೋದು ಅಂತ ನಾನು ಇನ್ನೂ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಲಾಸ್ಟ್ ಇಯರು ತುಂಬ ಕ್ರೌಡ್ ಇರೋದ್ರಿಂದ ಈ ಸಲ ಏನು ಮಾಡಿದರು ಅಂತ ಹೇಳಿದರೆ, ಒಂದು 3 ಕಡೆ ಪ್ಲೇಸಲ್ಲಿ, ಅಂದರೆ ಗಾಯತ್ರಿ ಮಂದಿರ ಅಂತ ಹೇಳಿಬಿಟ್ಟು ಅಲ್ವಾ, ಅದು 3 ಕಡೆ ಪ್ಲೇಸಲ್ಲಿ ಮಧ್ಯದಲ್ಲಿ ಮೇಲೆ ಕೆಳಗೆ ಹೀಗೆ ಊಟದ ಹಾಲ್ ಇದ್ದು. ಆ್ಯಕ್ಚುಲಿ ನಮಗೆ ಕೊಟ್ಟಿರೋ ಪ್ಲೇಸು ಊಟದ ಹಾಲಲ್ಲಿ ತುಂಬಾ ಫ್ರೀ ಇತ್ತು, ಚೆನ್ನಾಗಿ ಆಯಿತು ಮಾತ್ರ. ಅವರು ಫಸ್ಟು ಸೆಕೆಂಡು ಥರ್ಡ್ ರೌಂಡು ಹೀಗೆ 1 by 1 ಬಂದರು. ಬಟ್ ಇವನು ನಾನು ಹೋಗಿ ಏನು ಮಾಡಿದೆ, ಇವನನ್ನು ನಿಲ್ಲಿಸ್ಬಿಟ್ಟು ನನ್ನ ಭಾವನ ಮಗಳನ್ನ ಕರ್ಕೊಂಡು ಬಂದಿದ್ದೆ. ನಿಲ್ಲಿಸ್ಬಿಟ್ಟು ಎಲ್ಲ ಕೃಷ್ಣಗಳದ್ದು ಒಂದು ವೀಡಿಯೋ ಮಾಡ್ಕೊಂಡು ಬಂದು ಎಷ್ಟು ಮುದ್ದಾಗಿ ಕಾಣ್ತಾಯಿದ್ರು ಅಂದರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು. ಬಟ್ ಇವುಗಳೆಲ್ಲರ ಮಧ್ಯೆ ನನ್ನ ಮುದ್ದು ಕೃಷ್ಣ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಅದು ಹೇಗೆ ರೆಡಿ ಮಾಡಿದ್ದೀನಿ ಅಂದರೆ, ನೈಟ್ 1 ಗಂಟೆ ಡೇ ಟೈಮಲ್ಲಿ ಅವನೇನು ಮಾಡೋಕ್ಕೆ ಬಿಡಲ್ಲ ಅಲ್ವಾ. ಹಾಗಾಗಿ ಅವ್ನು ಮಲಗಿದ ಮೇಲೆ, ಮಲಗೋದಿಂಗೂ ಲೇಟ್, ಅವನು 11 ಗಂಟೆ ಆಗ್ತಿತ್ತು. ಅವ್ನು ಮಲಗಿದ ಮೇಲೆ ನಾನೆಲ್ಲ ರೆಡಿ ಮಾಡಿ, ಪೇಟ ಎಲ್ಲ ನಾನೇ ರೆಡಿ ಮಾಡಿದ್ದೆ. ಒಂದು ವಾರ ಮುಂಚೆ, ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಅದಕ್ಕೇನು ತೊಗೋತಿದ್ನೋ ಅದೇ ಟೈಮಲ್ಲಿ ಇವನಿಗೂ ಏನೇನು ಐಟಮ್ಸ್ ಬೇಕು ಅಂತ ಹೇಳಿಬಿಟ್ಟು ಎಲ್ಲದೂ ತೊಗೊಂಡ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ. ಡ್ರೆಸ್ಸು ಸ್ಟಿಚಿಗೆ ಕೊಟ್ಟಿದ್ದೆ, ಅದು ಇದು ಎಲ್ಲದೂ ರೆಡಿ ಇತ್ತು. ಬಟ್ ಪೇಟ ಮಾಡೋಕ್ಕಾಗಲಿಲ್ಲ. ಪೇಟ ನಾನೇ ಓನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ರಾತ್ರಿ 1 ಗಂಟೆ ತನಕ, 11ರಿಂದ 1 ಗಂಟೆ ತನಕ ಕೂತು 2 days ಕೂತು ನಾನು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಆದರೂ ನನಗೆ ಅಂದರೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಚೆನ್ನಾಗಾಗಿಲ್ವೇನೋ, ತುಂಬ ಜಾತ್ರೆ ಅನಿಸುತ್ತೇನೋ, ಹೀಗೆಲ್ಲ ಫೀಲ್ ಮಾಡ್ತಿದ್ದೆ. ಬಟ್ ಓಕೆ, ಎನಿವೇ ಚೆನ್ನಾಗಿ ಬಂತು. ಅವನಿಗೆ ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ದ. ಅಮ್ಮಂದಿರಿಗೆ ಅಂದರೆ ನಮ್ಮ ಮಕ್ಕಳು ನಮಗೆ ಮುದ್ದು ಅಲ್ವಾ. ಹಾಗಾಗಿ ಎಲ್ಲ ಕೃಷ್ಣನೂ ತುಂಬ ಚೆನ್ನಾಗಿತ್ತು. ನೀವೇ ನೋಡ್ತಾ ಇರೋ ಹಾಗೆ ವಿಡಿಯೋದಲ್ಲಿ ಎಷ್ಟೊಂದೆಲ್ಲ ಕೃಷ್ಣಗಳು, ಪುಟಾಣಿ ಕೃಷ್ಣಗಳು, ತುಂಟ ಕೃಷ್ಣ, ಬಾಲಕೃಷ್ಣ, ಈ ರೀತಿ 3 ಡಿವೈಡ್ ಇತ್ತು ನಮಗೆ. ಇದರಲ್ಲಿ ಇವನಿಗೆ ತುಂಟ ಕೃಷ್ಣ ಇತ್ತು. ಸೊ ನಾನು ಚೆನ್ನಾಗೇ ರೆಡಿ ಮಾಡಿದ್ದೆ ಅಂದ್ಕೊಂಡೆ, ಎಲ್ಲ ವಿಡಿಯೋ ಮಾಡಿಕೊಂಡೆ. ಪುಟ್ಟ ಮಕ್ಕಳು, ಕೆಲವರು ಬೆಣ್ಣೆ ತಿನ್ನೋದು, ಕೆಲವರು ಸ್ನೇಕ್ ಜೊತೆ ಇರೋದು, ಹಾಗೆ ಡಿಫ್ರೆಂಟ್ ಆಗಿತ್ತು. ಒಂದು ಮಾತ್ರ ತುಂಬ ಚೆನ್ನಾಗಿತ್ತು, ಬಕ ಪಕ್ಷಿ ಇರುತ್ತಲ್ಲ ಅದನ್ನು ಬಾಯಿ ಓಪನ್ ಮಾಡಿರುತ್ತಾರೆ, ಅದನ್ನು ವಿಡಿಯೋ ಮಾಡಿಕೊಂಡೆ. ಬಟ್ ನನಗೆಲ್ಲೋ ಮಿಸ್ ಆಗಿಬಿಟ್ಟಿದೆ. ಅದ್ರ ಜೊತೇಲಿ ತುಂಬ ಅಂದರೆ ಹಾರ್ಡ್ ವರ್ಕ್ ಮಾಡಿ ಎಲ್ಲ ಮಕ್ಕಳು ರೆಡಿ ಮಾಡ್ಕೊಬಂದಿದ್ರು. ಸೊ ನಮ್ಮಂತೆಯೇ ಅಲ್ವಾ, ಅವರಿಗೂ ಎಲ್ಲ ಆಸೆ ಇರುತ್ತೆ. ಸೊ ನಾನೆಲ್ಲದೂ ವಿಡಿಯೋ ಮಾಡಿಕೊಂಡೆ. ನೋಡಿ ಹೇಗಿದೆ ಪುಟ್ಟ ಕೃಷ್ಣಗಳು. ಇವನು ಕೂಡ ಅಷ್ಟೇ ಚೆನ್ನಾಗೇ ಇದು ಮಾಡ್ತಾಯಿದ್ದ, ಒಂದೇ ಥರ ನಿಂತ್ಕೊಂಡಿದ್ದ.
ಸ್ವಲ್ಪ ಹೋದಾಗ ಸ್ವಲ್ಪ ಭಯ ಆಯಿತು. ಅವನಿಗೂ ಎಲ್ಲ ಕೃಷ್ಣ ನೋಡಿ ಅವನಿಗೂ ಅನ್ನಿಸ್ತು ಓಕೆ ನಾನು ರೆಸ್ಪಾನ್ಸ್ ಮಾಡಬೇಕು, ಕರೆಕ್ಟಾಗಿ ಇರಬೇಕು ಅಂಥೇಳಿ. ಅವ್ರು ಜಡ್ಜಸ್ ಬಂದರು. ಜಡ್ಜಸ್ ಜೊತೆ ಮಾತಾಡಿ ಅವರು ಏನು ಹಿಂಗೆ ಜಸ್ಟ್ ಮಾತಾಡೋಕ್ಕೆ ಶುರು ಮಾಡಿದ್ರು. ನಾನು ಇದನ್ನು ತೊಗೋತೀನಿ ಅದನ್ನು ತೊಗೋತೀನಿ ಅಂದಾಗ ನೋ ಅಮ್ಮಂದು ಇದು ಅಮ್ಮ ಹಂಗೆ ಬೇಕು ಕೊಡಲ್ಲ ಹಾಗೆ ಹೇಗೆ ಅಂತೇಳಿ ಅವ್ರ ಹತ್ರ ಚೆನ್ನಾಗಿ ಬಿಹೇವ್ ಮಾಡ್ದೆ. ಮತ್ತು ಅವ್ರಿಗೆ ಅದು ಇಷ್ಟ ಆಯಿತು ಆ್ಯಕ್ಚುಲಿ. ಸೆಕೆಂಡ್ ಟೈಮ್ ಬಂದಾಗಲೂ ಅಷ್ಟೇ ಅದೇ ಆ್ಯಟಿಟ್ಯೂಡಲ್ಲಿ ಇದ್ದ ಅವನು. ಅಂದರೆ ಫಸ್ಟ್ ಏನು ಮಾಡ್ತಾರೆ, ಎಲ್ಲ ಮಕ್ಕಳಿಗೂ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರಲ್ವ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟು ಮತ್ತು ವುಡ್ಡಿಂದು ಹೆಲಿಕಾಪ್ಟರ್ ಕೊಟ್ಟಿದ್ದು. ಲಾಸ್ಟ್ ಇಯರ್ ಬೇರೆ ಟಾಯ್ ಕೊಟ್ಟಿದ್ರು, ಈ ಸಲ ವುಡ್ಡಿಂದ ಹೆಲಿಕಾಪ್ಟರ್ ಕೊಟ್ಟಿದ್ರು. ಎಲ್ಲರೂ ಕೊಟ್ಟಿದ್ದು ಅದು ಕೊಟ್ಟಿದ್ದು ತುಂಬಾ ಇಷ್ಟ ಆಯಿತು. ಅದನ್ನ ಎಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದ, ಇಷ್ಟಪಟ್ಟು ಇಟ್ಕೊಂಡಿದ್ದ ಅಂದ್ಬಿಟ್ಟು ನಾನು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಯಾವಾಗಾದ್ರೂ ನೋಡ್ತಾ ಇರ್ತೀನಿ. ಆ್ಯಕ್ಚುಲಿ 1 ವೀಕ್ ಆಯ್ತಲ್ಲ ಕೃಷ್ಣ ಜನ್ಮಾಷ್ಟಮಿ ಮುಗಿದು. ಸೊ ಇದು ಕೂಡ ಅವತ್ತಿನ ದಿನವೇ ಇತ್ತು. ಫಸ್ಟ್ ರೌಂಡ್ ಅವ್ರು ಬಂದರು, ಸೆಕೆಂಡ್ ರೌಂಡ್ ಕೂಡ ಇವರು ಬಂದರು ಜಡ್ಜಸ್ ಆಗಿ. ಸೊ ಅವ್ರ ಹತ್ರನೂ ತುಂಬ ಚೆನ್ನಾಗಿ ಬಿಹೇವ್ ಮಾಡಿದೆ. ಅಂದರೆ ಮಾತಾಡ್ದವನು, ಅಂದರೆ ಮಾತಾಡ್ದಂದ್ರೆ ಬಾಯಿ ಬಿಟ್ಟು ಮಾತಾಡ್ತಿಲ್ಲ, ಜಸ್ಟ್ ಏನು ಎಕ್ಸ್ಪ್ರೆಷನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟ. ಅವನಿಗೆ ಏನಿಲ್ಲ, ಹೆಲಿಕಾಪ್ಟರ್ ಇಟ್ಕೊಂಡಿದ್ದೆ ಅವನಿಗೆ ಖುಷಿ. ಆಮೇಲೆ ಅವರು ಫ್ಲೂಟ್ ಹೆಲಿಕಾಪ್ಟರ್ ಇಟ್ಕೊಂಬೇಡ ಅಂತ ಹೇಳ್ಬಿಟ್ಟು ಫ್ಲೂಟ್ ಕೊಟ್ಟು ಹೆಲಿಕಾಪ್ಟ್ರನ್ನ ತೆಗೆದು ಸೈಡಿಗೆ ಇಟ್ಟರು. ಅವಾಗಲೂ ಒಂಥರ ಫೀಲ್ ಮಾಡಿದವನು. ಅವ್ರು ಆ ಕಡೆ ಹೋಗೋಕ್ಕೂ ಮತ್ತೆ ನನಗೆ ಹೆಲಿಕಾಪ್ಟರ್ ಇಸ್ಕೊಂಡ. ಅದನ್ನು ಕವರ್ ಕೂಡ ಓಪನ್ ಮಾಡಿರಲಿಲ್ಲ, ಪಕ್ಕದವನು ಓಪನ್ ಮಾಡ್ಕೊಂಡಿದ್ದ ಮಗು. ಅದನ್ನು ನೋಡ್ತಿದ್ದ, ತನ್ನ ಏನು ಹೆಲಿಕಾಪ್ಟರ್ ಇದೆಯಲ್ಲ ಅದನ್ನು ನೋಡ್ತಿದ್ದ. ಅವನಿಗೇನು ಸಿಕ್ಕಾಪಟ್ಟೆ ಫೀಲ್ ಮಾಡ್ತಾಯಿದ್ದ ಅದನ್ನು ನೋಡಿಕೊಂಡು. ಆ್ಯಂಡ್ ಇವ್ರ ಜೊತೆನೂ ತುಂಬ ಚೆನ್ನಾಗಿ ಮಾತಾಡ್ದ. ನನಗೂ ಖುಷಿ ಆಯಿತು. ನಾನು ಅದನ್ನು ವೀಡಿಯೋ ಮಾಡಿ ಇಟ್ಕೊಂಡೆ. ನನಗಂದರೆ ಯಾವಾಗಲೂ ನೋಡೋಕ್ಕಾಗುತ್ತಲ್ಲ ಅಂತ ನಾನು ಲಾಸ್ಟ್ ಇಯರ್ ವೀಡಿಯೋಸು ಫೋಟೋಸ್ ಎಲ್ಲ ಇದೆ. ನೆಕ್ಸ್ಟ್ ಯಾವುದಾದ್ರೂ ಒಂದು ವೀಡಿಯೋ ಮಾಡ್ತೀನಲ್ಲ ವ್ಲಾಗಲ್ಲಿ, ನಾನು ಅದನ್ನೆಲ್ಲ ಖಂಡಿತ ಅಪ್ಲೋಡ್ ಮಾಡ್ತೀನಿ. ನಂತರ ಟೈಮ್ ಆಯಿತು 4:30 ಹೀಗೆಲ್ಲ ಆಯಿತು. ನನ್ನ ಪಕ್ಕದಲ್ಲಿರೋ 3 ಪಾರ್ಟಿಸಿಪೇಟ್ ಏನು ಮಾಡಿದ್ರು ಅವ್ರು ಯಾರೂ ಬಂದಿರಲಿಲ್ಲ. ನಾನೇ ಲಾಸ್ಟು 133 ಅಂದರೆ ಲಾಸ್ಟ್ ನಂಬರು. ನನ್ನ 33 ಅಂದರೆ ನಮ್ಮ ಇದರಲ್ಲಿ ನಮಗೇನು ಕೊಟ್ಟಿದ್ದು ತುಂಟ ಕೃಷ್ಣ, ಅದರಲ್ಲಿ 133 ಮೆಂಬರ್ಸ್ ಅಂದರೆ ಮಕ್ಕಳಿದ್ರು ಕೃಷ್ಣ, ಅದರಲ್ಲಿ ನಾವು ಲಾಸ್ಟು. ನೆಕ್ಸ್ಟು ಎಲ್ಲ ಫಸ್ಟು ಸೆಕೆಂಡು ಥರ್ಡ್ ರೌಂಡು ಹೀಗೆ ಸೆಲೆಕ್ಷನ್ನು ಅಂದರೆ ಬರ್ಕೊಂಡು ಹೋಗ್ತಾಯಿದ್ರು ಹೇಗೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಅದೆಲ್ಲ ಬರ್ಕೊಂಡು ಹೋದರು. ಸೊ ನಾನೇನು ಮಾಡಿದೆ, ಟೈಮ್ ಆಯ್ತಲ್ವಾ, ಸೊ ಹೋಗ್ಬಿಡೋಣ ಅಂದ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ ಹೋಗೋಣ ಅಂತ ಹೇಳಿಬಿಟ್ಟು. ಮೇಲ್ಗಡೆ ದೊಡ್ಡ ಮಕ್ಕಳದು ಅಂದರೆ 5 ವರ್ಷದ ನಂತರ ಇರೋ ಮಕ್ಕಳಿಗೆಲ್ಲ ಮೇಲ್ಗಡೆ ಹಾಲಲ್ಲಿ ಅವರಿಗೆ ಪ್ರೋಗ್ರಾಮ್ ಇತ್ತು. ಆ್ಯಂಡ್ ಸ್ಕೂಲ್ ಕಡೆಯಿಂದ ಕೃಷ್ಣ ರಾಧೆದು ಎಲ್ಲ ಪ್ರೋಗ್ರಾಮ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಈ ಟಿ ವಿಲಿ ಅದನ್ನೆಲ್ಲ ಹಾಕ್ತಾಯಿದ್ರು. ಅದನ್ನೆಲ್ಲ ನೋಡ್ಕೋತಾ ನಾವಿಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಇವ್ರ ಜೊತೆಲಿ. ಸೊ ಎಲ್ಲದೂ ಮುಗೀತು. ನಾನು ಇವ್ರಿಗೆ ಫೋನ್ ಮಾಡಿಬಿಟ್ಟು ಹೊರಡ್ತೀವಿ ನಾವು ಅಂತ ಹೇಳಿದೆ. ಯಾಕಂದರೆ ನಾನು ಅವರು ರಿಸಲ್ಟು ಅನೌನ್ಸ್ಮೆಂಟ್ ಆಗೋ ತನಕ ನಾನು ವೇಟ್ ಮಾಡೋಷ್ಟಿರಲಿಲ್ಲ ಅನ್ನೋಕ್ಕಿಂತ ಸೊ ಹೇಗೂ ಬರೋಲ್ಲ ಅಂತ ಹೇಳಿಬಿಟ್ಟು ನಾನು ಇವ್ರನ್ನ ಫೋನ್ ಮಾಡಿಬಿಟ್ಟು ಕರ್ಕೊಂಡು ಹೊರಟೆ. ನಾನು ಸ್ಟುಡಿಯೋದಲ್ಲಿ ಯಾವ್ದಾದ್ರು ಒಂದು ಫೋಟೋ ತೆಗ್ಸೋಣ, ಇಲ್ಲೂ ಸ್ಟುಡಿಯೋದವ್ರು ಬಂದಿದ್ದರು, ಅಲ್ಲಿ ಅವ್ರ ಹತ್ರನೂ ಫೋಟೋ ತೆಗೆಸ್ಕೊಂಡೆ. ಸ್ಟುಡಿಯೋದಲ್ಲಿ ತೆಗೆಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಹೊರಟೆ. ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಹೋಗಿ ಪೇಟೆಯಲ್ಲಿದ್ದೆ ನಾನು. ಸ್ಟುಡಿಯೋದಲ್ಲಿ ಮುಗಿಸ್ಬಿಟ್ಟು ಸ್ಟುಡಿಯೋ ಫೋಟೋ ತೆಗೆಸ್ಬಿಟ್ಟು ನಾನು ಹೊರಗಡೆ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆ ಕೆಳಗಡೆ ಒಬ್ಬರು ಅಡುಗೆ ಇದ್ದಾರಲ್ಲ ಅವ್ರು ಕಾಲ್ ಮಾಡಿದರು, ನಿಮ್ಮ ಮಗನಿಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಅಂತ ಹೇಳಿಬಿಟ್ಟು. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಇನ್ನೂ ನಂಬೋಕ್ಕಾಗಿಲ್ಲ. ಮತ್ತೆ ಕಾಲ್ ಮಾಡಿ ನಾನು ಕನ್ಫರ್ಮ್ ಮಾಡಿಕೊಂಡೆ, ಈಗಲೂ ಬಂದು ತೊಗೋಬೋದಾ ಅಂತ ಹೇಳಿಬಿಟ್ಟು. ನಿಜವಾಗ್ಲೂ ಆ ಮೂಮೆಂಟ್ ಇದೆಯಲ್ಲ, ಸ್ವಲ್ಪ ಭಯನೂ ಆಗ್ತಿತ್ತು, ಟೆನ್ಷನ್ನು, ಖುಷಿ ಎಲ್ಲದೂ ಒಟ್ಟೊಟ್ಟಿಗೆ ಆಗುತ್ತಲ್ಲ, ಆ ಮೂಮೆಂಟ್ ಆಗಿತ್ತು ನನಗೆ. ಮತ್ತೆ ಹೋಗಿ ಕಲೆಕ್ಟ್ ಮಾಡಿಕೊಂಡೆ. ತುಂಬ ಖುಷಿ ಆಯಿತು. ನಾನು ಕಷ್ಟಪಟ್ಟಿದ್ದಕ್ಕಾದರೂ ಅದು ನನಗೇನು ಫಲ ಸಿಕ್ತು ಅಂತಾರಲ್ವ, ಹಾಗೆ ನನ್ನ ಮುದ್ದು ಕೃಷ್ಣಂಗೆ ಸೆಕೆಂಡ್ ಪ್ರೈಸು ಲಾಸ್ಟ್ ಇಯರೇ ಸಿಗಬೇಕಿತ್ತು ಆ್ಯಕ್ಚುಲಿ ಅವನಿಗೆ, ಬಟ್ ಈ ಸಲ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಸೊ ಬೇಗ ಹೋಗಿ ಕಲೆಕ್ಟ್ ಮಾಡಿಕೊಂಡು ನನಗೆ ಎಷ್ಟು ಖುಷಿರೋ ಅವ್ರು ಡಬಲ್ ಅವನಿಗೆ ಖುಷಿ. ಕೃಷ್ಣ ಆಗ್ತೀನಿ ಅಂತ ಹೇಳಿಬಿಟ್ಟು ನನಗೆ ಪ್ರೈಸ್ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ ಅಂದ್ಬಿಟ್ಟು ತುಂಬ ಎಕ್ಸೈಟಲ್ಲಿದ್ದ. ಅವ್ನು ನಾನೇ ಓಪನ್ ಮಾಡ್ತೀನಿ ಅಂದ್ಬಿಟ್ಟು ಓಪನ್ ಮಾಡಿದೆ. ಈ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಮಾಡಿಲ್ಲ ನಾನು. ಅವ್ನು ಓಪನ್ ಮಾಡೋದು ಏನು ಡ್ರೆಸ್ಸು ಇನ್ನೂ ತೆಗೆದಿಲ್ಲ, ಆಗಲೇ ಅವನಿಗೆ ನಾನೇ ಓಪನ್ ಮಾಡ್ತೀನಿ, ನಾನೇ ತೆಗಿತೀನಿ ಅಂತ ಹೇಳ್ಬಿಟ್ಟು ತೆಗಿತಾ ಕೂತ್ಕೊಂಡ. ಹಾಗಾಗಿ ನಾನು ಅವ್ನ ಖುಷಿಗೆ ಯಾಕೆ ಅಡ್ಡ ಬರೋದು ಅಂತ ಹೇಳ್ಬಿಟ್ಟು ನಾನು ಅವ್ನ ಕೈಗೆ ಕೊಟ್ಟೆ, ಅವನೇ ಓಪನ್ ಮಾಡ್ತಿದ್ದ. ಇನ್ನೂ ಓಪನ್ ಮಾಡಿಲ್ಲ ಕಂಪ್ಲೀಟಾಗಿ, ಒಂದೊಂದೇ ಪೇಪರ್ ತೆಗಿತಾ ಇದ್ದ. ತೆಗಿಯೋಕ್ಕಿಂತ ಮುಂಚೆನೇ ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದ. ಒಳ್ಳೆ ಫನ್ನಿಯಾಗಿತ್ತು ನನಗದು. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಇದು. ತುಂಬ ಅರ್ಜೆಂಟಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದೆ ನಾನು. ಮಳೆ ಬೇರೆ ಅಲ್ಲ ಮಧ್ಯದಲ್ಲಿ, ಅಂದರೆ ಮಳೆ ಅನ್ನೋಕ್ಕಿಂತ ಅಲ್ಲಿ ಕ್ರೌಡು ಸಿಕ್ಕಾಪಟ್ಟೆ, ಎಲ್ಲ ಮುಗಿಸ್ಬಿಟ್ಟು ಹೋಗ್ತಿದ್ರು. ಕೆಲವರಲ್ಲಿ ಇದ್ದರು, ಅವ್ರವ್ರ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಅವು ಪ್ರೈಸ್ ಬರುತ್ತೆ, ಅಥವಾ ಫಸ್ಟು ಸೆಕೆಂಡು ಹೀಗೆ ಬರುತ್ತೆ ಅಂತ ಹೇಳಿಬಿಟ್ಟು ಅವು ತಾಯಂದಿರಿಗೂ ಇರುತ್ತೆ ಅಲ್ವಾ ಆಸೆ. ಸೊ ತುಂಬ ಜನ ಪೇರೆಂಟ್ಸು ಇದ್ರೂ
ಬಟ್ ನಾನು ಬರೋದೇ ಇಲ್ಲ ಅಂತ ನಾನು ಅಂದ್ಕೊಂಬಿಟ್ಟಿದ್ದೆ, ಫುಲ್ ನಾನು ನಂಬ್ಕೊಂಬಿಟ್ಟಿದ್ದೆ ಬರಲ್ಲ ಅಂತ ಹೇಳಿಬಿಟ್ಟು. ಮುಗಿಸ್ಕೊಂಡು ಬಂದುಬಿಟ್ಟೆ. ನಾನು ಪೇಟೆಯಲ್ಲಿದ್ದೆ ತಕ್ಷಣ ನನ್ನ ಕಾಲ್ ಬಂದಿದ್ದರಿಂದ ನಾನು ಹೊರಟೆ. ಇವೆಲ್ಲ ಒಂಥರ ಏನು ನಂಬೋಕ್ಕಾಗದೇ ಇರೋವಂಥದ್ದಲ್ವ. ಹಾಗಾಗಿ ಐ ಆಮ್ ಸೋ ಹ್ಯಾಪಿ. ಇದಕ್ಕೆ ನಾನು ಶ್ರೇಯಾನ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಖುಷಿನ ಜಾಸ್ತಿ ಮಾಡಿದ್ದಕ್ಕೆ. ಸೊ ಲವ್ ಯು ಕಂದ, ಲವ್ ಯು ಸೋ ಮಚ್. ಇದು ವುಡ್ಡಿಂದೇನೋ ಕೊಟ್ಟರು ಅಂತ ಹೇಳಿದಲ್ವ, ಅದು ಇನ್ನೂ ಫುಲ್ ತೆಗ್ದಿಲ್ಲ. ಅದು ಭಾರ ಇತ್ತು ಸಿಕ್ಕಾಪಟ್ಟೆ, ಅವನಿಗೆ ತೆಗಿಯೋಕ್ಕೂ ಆಗಿಲ್ಲ. ನೆಕ್ಸ್ಟ್ ನಾನು ಅವನಿಗೆ ಹೆಲ್ಪ್ ಮಾಡಿ ಅದನ್ನೆಲ್ಲ ತೆಗೆದು ಕೂರಿಸ್ಕೊಟ್ಟೆ. ಏನೋ ಅವನಿಗೇನೋ ಕ್ಯೂರಿಯಾಸಿಟಿ, ಏನಿರ್ಬೋದು, ಏನು ಕೊಟ್ಟಿರ್ಬೋದು ಅಂತ ಹೇಳಿಬಿಟ್ಟು ಅಂತ ತೆಗಿಯೋಕ್ಕೆ. ಅದು ಭಾರ ಮಾತ್ರ ಒಂದು 3 ಸ್ಟ್ಯಾಂಡ್ ಇದೆ ಪುಟ್ಟದ್ದು, ಅದನ್ನೆಲ್ಲ ಕೂರಿಸ್ಬಿಟ್ಟು ಜಾಯಿಂಟ್ ಮಾಡಿ ಅದಕ್ಕೆ ಫ್ರೂಟ್ಸ್ ಹಾಕಿಡೋದು. ಚೆನ್ನಾಗಿದೆ, ಒಳ್ಳೆ ಗಿಫ್ಟೇ ಕೊಟ್ಟಿದ್ದಾರೆ. ಆ್ಯಂಡ್ ಸರ್ಟಿಫಿಕೇಟು, ಅವನಿಗೆ ಹೆಲಿಕಾಪ್ಟ್ರು, ಇದೊಂದು ವುಡ್ಡಿಂದು ಆ್ಯಂಡ್ 2 ಸರ್ಟಿಫಿಕೇಟು ಕೊಟ್ಟಿರೋದು. ಸೊ ಈ ವ್ಲಾಗು ಇಷ್ಟೇ, ಕೃಷ್ಣ ಜನ್ಮಾಷ್ಟಮಿದು. ಬಟ್ ಅಪ್ಲೋಡ್ ಮಾಡೋಕ್ಕೆ 1 ವೀಕ್ ಆಯಿತು. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ್ದು ನಿನ್ನೆ ಮಾಡಿದೆ. ಸೊ 1 ವೀಕ್ ಆಯಿತು. ಇದರಲ್ಲಿ ಏನಾದರೂ ನಿಮ್ಮದು ಕರೆಕ್ಷನ್ ಏನಾದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುದ್ದು ಕೃಷ್ಣ ಹೇಗೆ ಕಾಣ್ತಾನೆ ಅಂದ್ಬಿಟ್ಟು ದಯವಿಟ್ಟು ತಿಳಿಸಿ. ಇವತ್ತು ಮುಂದಿನ ವ್ಲಾಗ್ನಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ನಿನಗೆ ಕರ್ಮ ಮಾಡುವ ಹಕ್ಕು ಮಾತ್ರವಿದೆ, ಫಲದ ಮೇಲೆ ಹಕ್ಕಿಲ್ಲ. ಫಲದಾಸೆಯಿಂದ ಕರ್ಮ ಮಾಡಬಾರದು. ಫಲದಾಸೆಯನ್ನು ತ್ಯಜಿಸಿ ಯಶಸ್ಸು ವಿಫಲಗಳಲ್ಲಿ ಸಮವಾಗಿ ಇದ್ದು ಕರ್ಮ ಮಾಡು. ಸಮಭಾವವೇ ಯೋಗ.